ಹಲೋ ಗಾಯ್ಸ್, ಎಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ. ಸ್ನೇಹಿತರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ GTTC ಬಗ್ಗೆ ಹಲವಾರು ಕ್ಲಾಸಸ್ ಅನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ. ರೈಟ್, ತುಂಬ ಜನ ವಿದ್ಯಾರ್ಥಿಗಳು ಕರೆ ಮಾಡಿ ಡೀಟೇಲ್ಸ್ನ ಕೇಳ್ಕೊತಾ ಇದ್ದಾರೆ. ಆ್ಯಂಡ್ ಯಾರೆಲ್ಲ ಇನ್ನೂ GTTC ಜಾಬ್ ನೋಟಿಫಿಕೇಶನ್ ಬಗ್ಗೆ ನೋಡಿಲ್ಲ ಹಾಗೂ ಆ ಜಾಬ್ಗೆ ಇನ್ನೂ ಅಪ್ಲೈ ಮಾಡ್ಕೊಂಡಿಲ್ಲ, ಆ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ತುಂಬ ಮುಖ್ಯವಾಗಿರುತ್ತದೆ. ಇನ್ನು ಯಾರೆಲ್ಲ ಅಪ್ಲೈ ಮಾಡ್ಬೇಕಂತಿದ್ದೀರಾ, ವೆಯ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೆ ಇದೊಂದು ವೆರಿ ಇಂಪಾರ್ಟೆಂಟ್ ನ್ಯೂಸ್ ಆಗಿರುತ್ತೆ ಗೈಸ್. ದಯಮಾಡಿ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಮೊದಲದಾಗಿ ವಾಚ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಯು ಗೈಸ್ ನಿಮ್ಮೆಲ್ಲರಿಗೂ ನಾನು ಯಾವುದೇ ಥರ ನೋಟಿಸ್ ಹಾಕಿದ್ರು ನಿಮಗೆ ಇಮಿಡಿಯೇಟ್ ಆಗಿ ತಲುಪುತ್ತೆ. ಆ್ಯಂಡ್ ಈ ವಿಡಿಯೋನ ವಾಚ್ ಮಾಡಿದ ನಂತರ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲ ನಿಮ್ಮ ಗೆಳೆಯರಿಗೆ ಗ್ರೂಪ್ಸಲ್ಲೆಲ್ಲ ಶೇರ್ ಮಾಡ್ಕೊಳ್ಳಿ. ಸೊ ದಟ್ ಎಲ್ಲರಿಗೂ ಗೊತ್ತಾಗಲಿ ದಿರ್ ಈಸ್ ಎ ಲಾಸ್ಟ್ ಡೇಟ್ ಟು ಅಪ್ಲೈ ದಿಸ್ ನೋಟಿಫಿಕೇಶನ್ ಆಫ್ ದ ಜಾಬ್, ಗೌರ್ಮೆಂಟ್ ಜಾಬ್. ಓಕೆ, ಇದೊಂದು ಸ್ಟೇಟ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ ಗೈಸ್. ಆಲ್ರೆಡಿ ನಿಮಗೆ ಗೊತ್ತಿದೆ, KE ಅವರು ಈ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ನೀವು ನೋಡೋದಾದರೆ ಆಲ್ರೆಡಿ ಪೊಸಿಷನ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೆ. ಫಸ್ಟ್ ಕ್ಲಾಸ್ ಮಾಸ್ಟರ್ಸ್ ಡಿಗ್ರಿ ಇನ್ ಮೆಕಾಟ್ರಾನಿಕ್ಸ್ ಅವ್ರದ್ದು ಕ್ಲಿಯರ್ ಇತ್ತು. 13 ಹುದ್ದೆಗಳಿದ್ದಾವೆ ಮೆಕಾಟ್ರಾನಿಕ್ಸಲ್ಲಿ. ಲೆಕ್ಚರರ್ ಪೊಸಿಷನ್ಗೆ ಕಾಲ್ ಮಾಡಿದ್ರು. ಅದೇ ಥರ ECE ವಿದ್ಯಾರ್ಥಿಗಳಿಗೆ ಒಂದು ಕನ್ಫ್ಯೂಷನ್ ಇತ್ತು ಗೈಸ್. ಏನು ಕನ್ಫ್ಯೂಷನ್ನು? ಬ್ಯಾಕ್ಗ್ರೌಂಡ್ ಆಫ್ ದ ಮಾಸ್ಟರ್ಸಲ್ಲಿ ಮಾಡಿರೋ ಅಂತಹ ಜಾಬ್ಗೆ ಕನ್ಫ್ಯೂಷನ್ ಇತ್ತು. ಸರ್, ನಾನು VLSI ಮಾಡಿದ್ದೀನಿ, ಅಪ್ಲೈ ಮಾಡ್ಬೋದಾ ಇಲ್ಲ, PE ಮಾಡಿದ್ದೀನಿ, ಅಪ್ಲೈ ಮಾಡ್ಬೋದಾ ಇಲ್ಲ, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಮಾಡಿದ್ದೀನಿ, ಅಪ್ಲೈ ಮಾಡ್ಬೋದಾ ಇಲ್ಲ ಅಂತ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂಡರಲ್ಲೇ ಈ ಎಲ್ಲ ಬ್ರಾಂಚ್ ಬರ್ತವೆ. ಮಾಸ್ಟರ್ಸ್ ಡಿಗ್ರಿ ಅಂತ ಅಂದಮೇಲೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂಡರ್ ಇವೆಲ್ಲ ಬ್ರಾಂಚಸ್ ಬರ್ತವೆ. ಅವರೆಲ್ಲರೂ ಸಹ ಎಲಿಜಿಬಲ್ ಇರ್ತೀರಾ, ನೀವೆಲ್ಲರೂ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಡು ನಾಟ್ ವೆಯ್ಟ್ ಅಂಟಿಲ್ ಫರ್ದರ್ ನೋಟಿಸ್ ಬರೋ ತನಕ ವೆಯ್ಟ್ ಮಾಡ್ಕೋಬೇಡಿ. ಇವಾಗ ಇಮಿಡಿಯೇಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಯಾರ್ದೆಲ್ಲ ಏಜ್ ಲಿಮಿಟ್ ಇದೆ ಹಾಗೂ ನಿಮ್ಮ ಮಾಸ್ಟರ್ಸ್ ಡಿಗ್ರಿಯನ್ನು ಮುಗಿಸಿದ್ದೀರಾ, ವಿತಿನ್ ದ ಏಜ್ ಲಿಮಿಟ್ ಇದ್ದೀರಾ, ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ. ಇದೊಂದು ಬ್ಯೂಟಿಫುಲ್ ಅವಕಾಶವಾಗಿರುತ್ತೆ. ಓಕೆ, ಆ್ಯಂಡ್ ಇದೇ ಥರ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೂ ಸಹ ನಾನು ಹೇಳಿದ್ದೇನೆಂತಂದರೆ, ಮೆಕ್ಯಾನಿಕಲ್ ವಿದ್ಯಾರ್ಥಿಗಳಿಗೆ 2 ಹುದ್ದೆಗಳಿದ್ದಾವೆ. ಆ್ಯಂಡ್ ಡಿಗ್ರಿ ಮಾಡಿರೋರಿಗೆ 2 ಹುದ್ದೆಗಳಿದ್ದಾವೆ. ಓಕೆ, ಆಫೀಸರ್ ಗ್ರೇಡ್ 2 ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಡಿಗ್ರಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ವಿತ್ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ 4 ವೇಕೆನ್ಸಿ ಇದೆ. ಅದು 4 ಮ್ಯಾನ್ ಗ್ರೇಡ್ 2 ಅಂತ ಕೊಟ್ಟಿದ್ದಾರೆ. ಹಾಗೂ ಡಿಪ್ಲೊಮಾ ಇನ್ ಬರೀ ಟೂಲ್ ಆ್ಯಂಡ್ ಡೈ ಮೇಕಿಂಗ್ಗೆ 15 ಹುದ್ದೆಗಳಿದ್ದಾವೆ. ಹಾಗೂ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ಗೆ 8 ಹುದ್ದೆಗಳು. ಒಟ್ಟಲ್ಲಿ ನಿಮಗೆ 23 ಹುದ್ದೆಗಳು ಬರ್ತವೆ ಗೈಸ್. ಓಕೆ, ಫಾರ್ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ವಿದ್ಯಾರ್ಥಿಗಳಿಗೆ. ಅದು ಫ್ರಮ್ GTTC ಆಗಿರ್ಬೋದು ಅಥವಾ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಮಾಡಿದ್ರು ಸಹ ನೀವು ಎಲಿಜಿಬಲ್ ಇರ್ತೀರಾ. NTTF ವಿದ್ಯಾರ್ಥಿಗಳು ಐ ಡೌಟ್ NTTF ವಿದ್ಯಾರ್ಥಿಗಳು ಸಹ ನನಗೆ ಫೋನ್ ಮಾಡಿ ಕೇಳಿದ್ದಾರೆ, ಸರ್ ನಾವು ಅಪ್ಲೈ ಮಾಡ್ಬೋದಾ ಈ ಜಾಬ್ ನೋಟಿಫಿಕೇಶನ್ಗೆ ಅಂತ. ನಿಮ್ಮದು ಡೌಟ್ ಇರುತ್ತೆ ಗಾಯ್ಸ್, ಪ್ಲೀಸ್ ಡೂ ಕಾಂಟ್ಯಾಕ್ಟ್ KEA ಬೋರ್ಡ್. KEA ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಯಾರು? NTTF ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ. NTTF ವಿದ್ಯಾರ್ಥಿಗಳಿಗೆ, ನ್ಯಾಷನಲ್ ಟೆಕ್ನಿಕಲ್ ಟ್ರೈನಿಂಗ್ ಫೌಂಡೇಶನ್ ಅಂತ ಏನು ಕರಿತೀರಾ, ನೀವೆಲ್ಲ ವಿದ್ಯಾರ್ಥಿಗಳು KEAಗೆ ಕಾಲ್ ಮಾಡಿ ಹಾಗೂ ಕನ್ಫರ್ಮೇಷನ್ ತಗೊಳ್ಳಿ ಅಪ್ಲೈ ಮಾಡ್ಬೋದಾ ಇಲ್ಲ ಅಂತೇಳಿ. ಯಾಕಂದರೆ ಕೊನೆಯ ದಿನಾಂಕ ನಾಳೆನೇ ಇದೆ ಗೈಸ್, ಅದಕ್ಕಾಗಿನೇ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಂಡ್ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅವ್ರಿಗೂ ಸಹ 10 ಹುದ್ದೆಗಳಿದ್ದಾವೆ. ಟೋಟಲಿ 10 ಜಾಬ್ಸ್ ಆರ್ ಅವೈಲೇಬಲ್. ಆ್ಯಂಡ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆದರೆ 4 ಹುದ್ದೆಗಳಿದ್ದಾವೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಹಾಗೂ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಯಾರೆಲ್ಲ GTTCಗೆ ಅಪ್ಲೈ ಮಾಡ್ಬೇಕಂತಿದ್ದೀರಾ, ನೀವು BNPMಗೂ ಸಹ ಅಪ್ಲೈ ಮಾಡ್ಕೊಳ್ಳಿ. ಬ್ಯಾಂಕ್ ನೋಟ್ ಪೇಪರ್ ಮೇಲೆ ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ ಗೈಸ್. ಇದರದ ಕೊನೆಯ ದಿನಾಂಕ 30ನೇ ತಾರೀಕು ಜೂನ್ ಇದೆ. ಸೊ ಇದಕ್ಕೂ ಸಹ ಜಾಬ್ ಅಪ್ಲೈ ಮಾಡ್ಕೊಳ್ಳಿ. ಇದು ಮೈಸೂರು ಲೊಕೇಶನ್ ಇರುತ್ತೆ. ನಿಮಗೆ ಜಾಬ್ ಬಂದ್ಬಿಟ್ಟು ಮೈಸೂರು ಲೊಕೇಶನಲ್ಲಿ ಇರುತ್ತೆ. ಓಕೆ, ಡು ನಾಟ್ ವೇಸ್ಟ್ ಯುವರ್ ಟೈಮ್, ಇಮಿಡಿಯೇಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಹಾಗೂ ಮೆಕಾಟ್ರಾನಿಕ್ಸಲ್ಲೂ ಸಹ 10 ಹುದ್ದೆಗಳಿದ್ದಾವೆ. ಓಕೆ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಹಾಗೂ ಮೆಕಾಟ್ರಾನಿಕ್ಸ್ ಅವರಿಗೆ ನಾನು ಕೋರ್ಸನ್ನು ರೆಡಿ ಮಾಡಿದ್ದೀನಿ. ಕೋರ್ಸ್ ರೆಡಿ ಆಗ್ತಾ ಇದೆ ಹಾಗೂ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಇಂಟ್ರೆಸ್ಟೆಡ್ ಇದ್ದೀರಾ, ಈ ನಂಬರ್ ಕರೆ ಮಾಡಿ. ಓಕೆ, ಆ್ಯಂಡ್ ಐ ವಿಲ್ ಶೇರ್ ಯು ದ ಡೀಟೇಲ್ಸ್. ಆ್ಯಂಡ್ ಇದಾದ ನಂತರ ಬೇರೆ ವೇಕೆನ್ಸೀಸ್ ಬಗ್ಗೆ ನಿಮಗೆ ಗೊತ್ತಿದೆ, ಐ ಡೋಂಟ್ ಗೋ ಇನ್ ಡೀಪ್. ಓಕೆ, ಆ್ಯಂಡ್ ಈಗ ಬರುವಂತಹ ವೆರಿ ಇಂಪಾರ್ಟೆಂಟ್ ಥಿಂಗ್ ಬಂದ್ಬಿಟ್ಟು ಡೇಟ್ ಗೈಸ್. 15ನೇ ತಾರೀಕು ನೈಟ್ 11:59 ತನಕ, 11 ಗಂಟೆ 59 ನಿಮಿಷ ತನಕ ಮಾತ್ರನೇ ನಿಮಗೆ ಈ ಲಿಂಕ್ ಓಪನ್ ಇರುತ್ತೆ. ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದು ನಾಳೆನೇ ಇರುತ್ತೆ. ಐ ಮೀನ್ ಇವತ್ತೇ ಅನ್ಕೊಳ್ಳಿ, ನಾನು ಇವಾಗ ವಿಡಿಯೋ ಹಾಕ್ತಾ ಇದ್ದೀನಲ್ವ, ಇವತ್ತೇ ಇರುತ್ತೆ. ಸೊ ದಯಮಾಡಿ ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ. ಓಕೆ, 15ನೇ ತಾರೀಕು ವಿಡಿಯೋನ ನೋಡಿದ್ದೆ ಇಮಿಡಿಯೇಟ್ ಆಗಿ
15ನೇ ತಾರೀಕು ಒಳಗೆ ಎಲ್ಲ ಸಬ್ಮಿಟ್ ಮಾಡ್ಕೊಳ್ಳಿ. ಬೇಕಂದ್ರೆ ನೀವು ಶುಲ್ಕವನ್ನು ಪಾವತಿಸೋದಕ್ಕೆ 18ನೇ ತಾರೀಕು ತನಕ ಡೇಟ್ ಇದೆ, ಬಟ್ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ 15ನೇ ತಾರೀಕೆ ಇರುತ್ತೆ. ಸೊ ದಯಮಾಡಿ ಐ ರಿಕ್ವೆಸ್ಟ್ ಯು ಟು ಅಪ್ಲೈ ಫಾರ್ ದಿಸ್ ಪೊಸಿಷನ್ ಆ್ಯಂಡ್ ಸ್ಟಾರ್ಟ್ ಪ್ರಿಪೇರಿಂಗ್ ಗೈಸ್. ಪ್ರಿಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಕೋರ್ಸಿನ ಮಾಹಿತಿ ಬೇಕಿದ್ರೆ ಆ ನಂಬರ್, ಮೇಲಿನ ನಂಬರ್ಗೆ ಕರೆ ಮಾಡಿ ಗೈಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್ ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಈ ವಿಡಿಯೋನಲ್ಲಿ ಕೊಟ್ಟಿರೋಂಥ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ, ಹಾಗೂ ಶೇರ್ ಮಾಡಿ ನಿಮ್ಮ ಎಲ್ಲ ಗೆಳೆಯರಿಗೆ ಹಾಗೂ ಗ್ರೂಪ್ಸಲ್ಲೆಲ್ಲ ಶೇರ್ ಮಾಡ್ಕೊಳ್ಳಿ, ಸೊ ದಟ್ ಬೇರೆಯವ್ರಿಗೂ ಸಹ ಈ ಮಾಹಿತಿ ತಲುಪಲಿ. ಆ್ಯಂಡ್ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ನಮ್ಮ ಕ್ಲಾಸಸ್ ಸಹ ಲಿಂಕ್ನ ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. GTTC ಕ್ಲಾಸಸ್ ಮಾಡಿರೋಂತಹ ಕ್ಲಾಸಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನು ಸಹ ವಾಚ್ ಮಾಡ್ಕೊಳ್ಳಿ. ಆ್ಯಂಡ್ ಲೆಟ್ ಅಸ್ ಬಿ ಇನ್ ಟಚ್ until we crack the examination. Okay, thank you guys and I wish you good day and see you in the next session.